ಹಾಯ್ ಆ್ಯಂಡ್ ಹಲೋ ಕ್ರಿಯೇಟರ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಟೆಕ್ ಕನ್ನಡ. ಈ ವಿಡಿಯೋದಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಹೇಗೆ ಸೈನ್ ಇನ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಫಸ್ಟ್ ನೀವು ಗೂಗಲ್ ಆ್ಯಡ್ಸೆನ್ಸ್ ಓಪನ್ ಮಾಡೋಕ್ಕೆ ಮುಂಚೆಗಡೆ ನೀವು ನಿಮ್ಮ ಮೊಬೈಲ್ನಲ್ಲಿ ಜಿಮೇಲ್ನಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಓಪನ್ ಮಾಡಿದ್ರು ಆ ಜಿಮೇಲ್ ಬಂದು ನೀವು ಓಪನ್ ಮಾಡಿಕೊಳ್ಳಿ. ನೀವು ಮಾನಿಟೇಷನ್ ಅಪ್ಲೈ ಮಾಡಿದಾಗ ಗೂಗಲ್ ಆ್ಯಡ್ಸೆನ್ಸ್ ಓಪನ್ ಮಾಡಿ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಎಲ್ಲ ಎಂಟರ್ ಮಾಡಿರ್ತಾರೆ. ಇವಾಗ ಅದು ಹೇಗೆ ಓಪನ್ ಮಾಡೋದು ಅಂತ ನೋಡೋಣ. ಗೂಗಲ್ ಆ್ಯಡ್ಸೆನ್ಸ್ ಬಂದು ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿ, ನಿಮ್ಮ ಮೊಬೈಲ್ ಆಗಬಹುದು ಡೆಸ್ಕ್ಟಾಪ್ ಅವರು ಗೂಗಲ್ ಆ್ಯಡ್ಸೆನ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇವಾಗ ನಾನು ಗೂಗಲ್ ಆ್ಯಡ್ಸೆನ್ಸ್ ಬಂದು ಟೈಪ್ ಮಾಡಿ ಸರ್ಚ್ ಕೊಟ್ಟಿದ್ದೀನಿ. ಲೋಡ್ ಆಗ್ತಿದೆ. ಲೋಡ್ ಆಗಿದ ನಂತರ ಗೂಗಲ್ ಆ್ಯಡ್ಸೆನ್ಸ್ ಅಂತ ಫಸ್ಟೇ ಇರುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಎರ್ನ್ ಮನಿ ಫ್ರಮ್ ಯುವರ್ ವೆಬ್ಸೈಟ್ ಇರುತ್ತೆ. ಅದು ಬಂದು ಕ್ಲಿಕ್ ಮಾಡಿಕೊಳ್ಳಿ. ಈಗ ನಾವು ಕ್ಲಿಕ್ ಮಾಡಿಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಇಲ್ಲಿ ಸೈನ್ ಇನ್ ಸೈನ್ ಅಪ್ ಎರಡು ಆಪ್ಷನ್ ಇರುತ್ತೆ. ಆಲ್ರೆಡಿ ನೀವು ಗೂಗಲ್ ಆ್ಯಡ್ಸೆನ್ಸ್ ಸೈನ್ ಇನ್ ಮಾಡಿದ್ದೀರಲ್ವಾ, ಈಗ ನೀವು ಸೈನ್ ಇನ್ ಆಪ್ಷನ್ ಕ್ಲಿಕ್ ಮಾಡಿ. ಸೈನ್ ಇನ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನೀವು ಭಾಳ ಮೇಲ್ಸ್ 2-3 ಮೇಲ್ಸ್ ಶೋ ಆದರೆ ನೀವು ಗೂಗಲ್ ಆ್ಯಡ್ಸೆನ್ಸ್ ಮೇಲ್ನಲ್ಲಿ ಕ್ರಿಯೇಟ್ ಮಾಡಿದ್ರು ಆ ಮೇಲ್ ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಆಟೋಮೆಟಿಕ್గా ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಬಂದು ಓಪನ್ ಆಗುತ್ತೆ. ಈಗ ನೋಡಿದ್ರಲ್ಲ, ಸೊ ಇಂಟರ್ಫೇಸ್ ಬಂದು ಹೀಗಿರುತ್ತೆ. ಹೋಮ್ ಆಪ್ಷನ್ ಬಂದು ಇಂಟರ್ಫೇಸ್ ಹಿಂಗೆ ಶೋ ಆಗಿದ ನಂತರ ನಿಮಗೆ ಟಾಪ್ನಲ್ಲಿ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಇರುತ್ತೆ. ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಎರ್ನ್ ಆಪ್ಷನ್ ಎಲ್ಲ ಶೋ ಆಗುತ್ತೆ. ನೋಡಿ, ಹೋಮ್ ಆಪ್ಷನ್ ಇಂಟರ್ಫೇಸ್ ಹೀಗಿದೆ. ಇವಾಗ ನಾವು ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಕ್ಲಿಕ್ ಮಾಡಿಕೊಳ್ಳೋಣ. ಲೋಡ್ ಆಗ್ತಿದೆ. ಯೂಟ್ಯೂಬ್ ಸ್ಟುಡಿಯೋದಿಲ್ಲ ರೆವೆನ್ಯೂ ಬಂದು 1ನೇ ತಾರೀಕಿನಿಂದ 10ನೇ ತಾರೀಕು ಒಳಗೆ ನಿಮಗೆ ಇದರಲ್ಲಿ ಬಂದು ಆ್ಯಡ್ ಆಗುತ್ತೆ. ಸಮ್ ಕೇಸಸ್ ಬಂದು 15ನೇ ತಾರೀಕುವರೆಗೂ ಟೈಮ್ ತಗೊಳುತ್ತೆ. ಓಕೆನಾ. ಇವಾಗ ನೋಡಿದ್ರಲ್ಲ ಗೂಗಲ್ ಆ್ಯಡ್ಸೆನ್ಸ್ ಹೇಗೆ ಸೈನ್ ಇನ್ ಮಾಡೋದು, ಹೇಗೆ ಓಪನ್ ಮಾಡೋದು ಅಂತ ಮಾನಿಟೇಷನ್ ಅಪ್ಲೈ ಮಾಡಿದ ನಂತರ ಇದೇ ಥರ ವೀಡಿಯೋಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಾಗ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.